ರಾಷ್ಟ್ರ ರಾಜಧಾನಿಗೆ ಶಿಫ್ಟ್ ಆಗುತ್ತಾ ರಾಜ್ಯ ರಾಜಕಾರಣ. ಸೆಷನ್ ಬಳಿಕ ವರಿಷ್ಠರ ಮುಂದೆ ಸಿಎಂ ಡಿಸಿಎಂ ಹಾಜರ್. ರಾಷ್ಟ್ರ ರಾಜಧಾನಿಯಲ್ಲಿ ಸಿಎಂ ಅಧಿಕಾರ ಹಂಚಿಕೆ ಕ್ಲೈಮ್ಯಾಕ್ಸ್. ಎಂಎಲ್ಸಿಗಳ ಆಯ್ಕೆ ನೆಪದಲ್ಲಿ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ. ರಾಹುಲ್ ಸೋನಿಯಾ ಗಾಂಧಿ ಸಮ್ಮುಖದಲ್ಲೇ ಇತ್ಯರ್ಥ. ಅಧಿವೇಶನದ ಬಳಿಕ ದೆಹಲಿಗೆ ಹೋಗೋದಕ್ಕೆ ನಾಯಕರು ರೆಡಿ. ಒಪ್ಪಂದದ ಪ್ರಕಾರ ಅಧಿಕಾರ ಹಂಚಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ದೆಹಲಿಯಲ್ಲೇ ಬಗೆಹರಿಯಲಿದೆ ಸಿಎಂ ಅಧಿಕಾರ ಹಂಚಿಕೆಯ ಸೂತ್ರ. ಅಖಿಲೇಶ್, ಮೊದಲಿನಿಂದಲೂ ಕೂಡ ನಾವು ಗಮನಿಸ್ಕೊಳ್ತಾ ಬರ್ತಾ ಇದ್ದೀವಿ, ಸಿಎಂ ಸಿದ್ದರಾಮಯ್ಯನವರ ಬಣ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಆದಿಯಾಗಿ ಬಹುತೇಕ ಸಿಎಂ ಬಣ ಏನಿದೆ ಬಹಿರಂಗ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡ್ಕೊಳ್ತಾ ಬರ್ತು ಮೊದಲಿನಿಂದಲೂ ಕೂಡ. ಆ ನಂತರ ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡಿದ್ರು. ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ಆಡಿ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಒಂದು ಸಭೆಯಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಕೊಟ್ಟಂತಹ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿತು. ಅದೇ ರೀತಿಯಾಗಿ ಒಂದು ಕಡೆ ಡಿಕೆ ಸುರೇಶ್ ಅವರು ಕೂಡ ಬಹಿರಂಗ ಹೇಳಿಕೆಯನ್ನ ಕೊಡುವಂತಹ ಕೆಲಸ ಮಾಡಿದ್ರು. ಅಂತಂದ್ರೆ ನಮ್ಮ ಅಣ್ಣ ಸಿಎಂ ಆಗಬೇಕು, ಆ ಒಂದು ಕನಸು ನನಸಾಗಬೇಕು ಅನ್ನೋದು ನಮಗೂ ಇದೆ ಅನ್ನುವಂತಹ ಮಾತುಗಳನ್ನಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನ ಆಡಿದ್ರು. ಅದಾದ ನಂತರ ಒಂದಷ್ಟು ಯಾವಾಗ ವೀರಪ್ಪ ಮೊಯ್ಲಿ ಅವರು ಹೇಳಿಕೆಯನ್ನ ಕೊಡುವಂತಹ ಕೆಲಸ ಮಾಡಿದ್ರು, ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಕ್ಷಿಪ್ರ ಬೆಳವಣಿಗೆಗಳು ಕೂಡ ಆಗ್ತಾ ಹೋಯಿತು. ಅದಾದ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆ ಕೊಟ್ಟರು. ಅವರು ಹಿರಿಯರಿದ್ದಾರೆ, ಮಾತನಾಡಿದ್ದಾರೆ, ಎಲ್ಲವೂ ಹೈಕಮಾಂಡ್ ಹಂತಕ್ಕೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಅದೇ ರೀತಿಯಾಗಿ ಆ ಒಂದು ಸಭೆಯಲ್ಲೇ ಕೂಡ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ರು ವೀರಪ್ಪ ಮೊಯ್ಲಿ ಅವರು. ಎಲ್ಲೂ ಕೂಡ ಬಹಿರಂಗ ಹೇಳಿಕೆ ಕೊಡಬೇಡಿ ನೀವು ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ರು. ಅದರಂತೆಯೇ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಹಿರಿಯ ನಾಯಕರಿದ್ದಾರೆ, ಮಾತನಾಡಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಆಡಿದ್ರು. ಎಲ್ಲ ವಿಚಾರ ಇದೀಗ ದೆಹಲಿಯ ಅಂಗಳದಲ್ಲಿದೆ. ಆ ದೆಹಲಿಯ ಅಂಗಳದಲ್ಲಿರುವಂತಹ ಚೆಂಡು ಯಾವಾಗ ಸಿಡಿಯುತ್ತೆ, ಯಾರ ಕಡೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಏನೋ ವೀರೇಶ್, ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತಾನೆ ಬಹಿರಂಗ ಹೇಳಿಕೆಗಳನ್ನ ಕೊಡುವಂತಹ ಕೆಲಸಗಳಾಗ್ತಾ ಇದೆ. ಇದೀಗ ಸಿಎಂ ಕುರ್ಚಿಯ ವಿಚಾರ ದೆಹಲಿಯ ಅಂಗಳಕ್ಕೆ ತಲುಪಿದೆ. ದೆಹಲಿಯಲ್ಲೇ ಚರ್ಚೆ ಆಗುವ ಸಾಧ್ಯತೆ ಇದೆಯಾ? ಸೆಷನ್ ಮುಗಿದ ಬಳಿಕ ಏನೆಲ್ಲ ತೀರ್ಮಾನ ಆಗಬಹುದು ಅಂತ? ಖಂಡಿತವಾಗಿಯೂ ರಮ್ಯ, ರಾಜ್ಯದಲ್ಲಿ ಸಿಎಂ ಕುರ್ಚಿ ಅಧಿಕಾರ ಹಂಚಿಕೆ ವಿಚಾರ ಇದೀಗ ಸಾಕಷ್ಟು ದಿನದಿಂದ ದಿನಕ್ಕೆ ಚರ್ಚೆಗೆ ಕಾರಣ ಮತ್ತು ತಾರಕಕ್ಕೇರ್ತಾ ಇರುವಂತದ್ದು. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರದಲ್ಲಿ ಏನು ಒಳ ಒಪ್ಪಂದ ಆಗಿದೆ ಅಂತ ಹೇಳಿ ಒಂದು ಪಟ್ಟಣ ಹಿಡ್ಕೊಂಡು ಕೂತಿದ್ದಾರೆ. ಆ ಪ್ರಕಾರವೇ ಹೈಕಮಾಂಡ್ ನಾಯಕರುಗಳು ಈಗಿನಿಂದಲೇ ಪ್ರೊಸೆಸ್ಗಳನ್ನ ಶುರು ಮಾಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿರ್ತಕ್ಕಂಥ ನಾಯಕರುಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇರೋದು. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಸಿಎಂ ಸಿದ್ದರಾಮಯ್ಯನವರು ಮುಂದುವರಿಲೇಬೇಕು ಅನ್ನೋ ಒಂದು ಪಟ್ಟಣ ಅವರು ಸಹ ಹಿಡ್ಕೊಂಡು ಕೂತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಎರಡೂ ಬಣದ ನಾಯಕರುಗಳು ಸಹ ಚರ್ಚೆಯನ್ನ ಮಾಡಿ ಮಾತುಕತೆಯನ್ನ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ಸಿಎಂ ಸಿದ್ದರಾಮಯ್ಯನವರ ಬಣಕ್ಕೆ ಅವರದೇ ಆದಂತಹ ರೀತಿಯ ಸಲಹೆಗಳನ್ನು ಸಹ ಕೊಟ್ಟಿದ್ದಾರೆ. ಸ್ವಲ್ಪ ದಿನಗಳ ಕಾಲ ಸಮಾಧಾನವಾಗಿ ಇರಿ, ಅಧಿವೇಶನ ಮುಗಿದ ಬಳಿಕ ದೆಹಲಿಗೆ ಕರೆಸಿಕೊಂಡು ನಿಮ್ಮ ಜೊತೆಗೆ ಚರ್ಚೆಯನ್ನು ಸಹ ಮಾಡ್ತೀವಿ ಅಂತ ಒಂದೊಂದು ಮಾತುಗಳನ್ನ ಹೇಳಿದ್ದಾರೆ. ಇದೀಗ ಏನು ಬಜೆಟ್ ಅಧಿವೇಶನ ನಡೀತಾ ಇದೆ. ಬಜೆಟ್ ಅಧಿವೇಶನ ಮುಗಿದ ಬಳಿಕ ಪರಿಷತ್ತಿನ 4 ಸದಸ್ಯರ ಸ್ಥಾನಗಳು ಖಾಲಿ ಇವೆ. ಆ ನೇಮಕಾತಿಯ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆಗೆ ಖುದ್ದಾಗಿ ಚರ್ಚೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಆ ಸಂದರ್ಭದಲ್ಲಿನೇ ರಾಜ್ಯದಲ್ಲಿ ಸಿಎಂ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತೆ ಮತ್ತು ಹೈಕಮಾಂಡ್ ಮಟ್ಟದಲ್ಲಿರ್ತಕ್ಕಂಥ ನಾಯಕರುಗಳ ಜೊತೆಗೇನೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಏನು ಪರಿಷತ್ತಿಗೆ 4 ಸದಸ್ಯರನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿದಂತೆ ನಾಯಕರುಗಳೆಲ್ಲರ ಅಭಿಪ್ರಾಯವನ್ನ ಪಡಿಬೇಕು. ಆ ಸಂದರ್ಭದಲ್ಲೇ ರಾಜ್ಯದಲ್ಲಿ ಸಿಎಂ ಕುರ್ಚಿಯ ವಿಚಾರ ಚರ್ಚೆ ಆಗುತ್ತೆ ಅಂತ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.